ಒಂದೇ ಒಂದು ಪಂಚತಂತ್ರದ ಕಥೆ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಭಾರತ ದೇಶ ಒಂದು ಕೊಳ ಆದರೆ ಇದನ್ನ ಕಾಡ್ತಾ ಇರೋದು ಒಂದು ಬ್ರಹ್ಮ ರಾಕ್ಷಸ. ಅವನು ಕೊಳದ ಒಳಗಡೆ ಇದ್ದಾನೆ. ಕೊಳದ ಮೇಲೆ ಒಂದು ಕಮಲ ಅರಳಿದೆ, ಬಿಜೆಪಿ. ನೀವು ಈ ಕಮಲದ ಜೊತೆ ಫೈಟ್ ಮಾಡ್ತಾ ಇದ್ದೀವಿ. ನೀವು ಫೈಟ್ ಮಾಡಬೇಕಾಗಿರೋದು ಈ ಕಮಲದ ಜೊತೆ ಅಲ್ಲ, ಅದರ ಬೇರಿನ ಶಕ್ತಿ ಆಳದಲ್ಲಿರೋ RSS ಜೊತೆ. ಯಾಕೆಂದ್ರೆ ನಾನು ದೇವನೂರು ಮಹಾದೇವ್ ಜೊತೆ ಮಾತಾಡ್ತಾ ಇದ್ದೆ. ಪ್ರಪಂಚದಲ್ಲಿ ಹಿಟ್ಲರ್ ಇರ್ಬೋದು, ಮುಸೋಲಿನಿ ಇರ್ಬೋದು, ಎಲ್ಲ ಸರ್ವಾಧಿಕಾರಿಗಳು ಒಂದು ರಾಜಕೀಯ ಪಕ್ಷವಾಗಿದ್ರು, ಜನ ಸೋಲಿಸ್ಬೋದಿತ್ತು. ಇಲ್ಲಿ RSS ರಾಜಕೀಯ ಪಕ್ಷ ಅಲ್ಲ. ನೀವು BJPನ ಸೋಲಿಸಿದ್ರೆ ಮುಗಿಯಲ್ಲ, ಬೇರು ಸಹಿತ ಕೀಳಬೇಕು. ದೊಣ್ಣೆ ಹಿಡ್ಕೊಂಡು 100 ವರ್ಷ ಓಡಾಡ್ತಾ ಇದ್ದಾರಲ್ಲ, ಅವರು ಬೆಳಗ್ಗೆ ಚಡ್ಡಿಯಿಂದ ಪ್ಯಾಂಟ್ ಅಷ್ಟೇ ಬೆಳವಣಿಗೆ, ಅವ್ರದ್ದು ಇನ್ನೇನಾಗಿಲ್ಲ. ನಾವು ಯೋಚನೆ ಮಾಡಬೇಕು ಈ ಥರದ ಆತಂಕಗಳ ಬಗ್ಗೆ. ಎಷ್ಟು ವ್ಯಾಪಕ ಜನಮನಗಳಲ್ಲಿ ಎಂತಹ ಒಂದು ವಿಷವನ್ನು ತುಂಬಿಬಿಟ್ಟಿದ್ದಾರೆ ಅಂತ.